ಬ್ರಾಹ್ಮಣ ಸಭೆಯಲ್ಲಿ ಅನೇಕ ಸಮಸ್ಯೆಗಳು ಕಂಡುಬಂದಂಥ ಸಂದರ್ಭದಲ್ಲಿ ಹಿರಿಯಣ್ಣ ಸ್ವಾಮಿಯವರು ಈ ಸಂಘಟನೆಯನ್ನು ಸರಿ ಮಾಡಬೇಕು, ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಬಹಳ ಶ್ರಮವನ್ನು ವಹಿಸಿದಂಥ ವ್ಯಕ್ತಿ. ಅನೇಕ ದಶಕಗಳಿಂದ ನಮಗೆ ಅವರಿಗೆ ಸಂಪರ್ಕ ಇದ್ದರೂ ಸಹ ನಾನು ಬ್ರಾಹ್ಮಣ ಸಭೆಗೆ ಬಂದಿರೋದು ಒಂದು ಸೋಜಿಗುವೆ ಸರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಹಾಸನದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಎಲ್ಲ ಸಮುದಾಯದವರ ಜೊತೆಗೆ ನಾನು ನಡೆಸ್ತಾ ಇದ್ದೀನಿ. ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರೂ ಸಹ ಯಾವುದೇ ಜಾತಿಯ ಸಂಘಟನೆಯಲ್ಲಿ ನಾನು ಕೆಲಸ ಮಾಡಿದಂಥ ನಿದರ್ಶನ ಇರಲಿಲ್ಲ. ಕಾರಣಾಂತರಗಳಿಂದ ಸಮಸ್ಯೆಗಳು ಕಂಡುಬಂಥ ಈ ಸಂಘಟನೆಯಲ್ಲಿ ಒಂದು ಸಾರಿ ಹಿರಿಯಣ್ಣ ಸ್ವಾಮಿ ಅವ್ರನ್ನ ಕರೆದು ಹೇಳಿದೆ, ನೋಡಿ ನೀವೆಲ್ಲ ಇದ್ದೀರಾ, ನೀವೆಲ್ಲ ಇದ್ದರೂ ಸಹ ಈ ಸಂಘಟನೆ ಯಾಕೋ ಭಾಳಷ್ಟು ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತಾ ಇದೆ, ನೀವುಗಳೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಕರೆದು ಕೇಳಿದಾಗ ಅವರು ಇಲ್ಲ ಇದನ್ನು ಸರಿ ಮಾಡ್ಬೇಕಾದ್ರೆ ನೀವೇ ಬರಬೇಕು ಅಂತೇಳಿ ನನಗೆ ಗಂಟು ಬಿಟ್ಬಿಟ್ರು. ಹಿರಿಯಣ್ಣ ಸ್ವಾಮಿಯವರ ಒತ್ತಾಯಪೂರ್ವಕವಾದ ಪ್ರೀತಿಪೂರ್ವಕವಾದಂಥ ಒತ್ತಾಯವನ್ನು ಮೀರೋದಕ್ಕಾಗದಲೇ ತಾತ್ಕಾಲಿಕವಾಗಿ ನಾನು ಬರ್ತೀನಿ ಅಂತ ಹೇಳಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಈ ಕಟ್ಟಡವೂ ಸಹ ಅತ್ಯಂತ ಶಿಥಿಲವಾದಂಥ ಸ್ಥಿತಿಯಲ್ಲಿತ್ತು. ಒಂದು ಮೆಟ್ಟಲು ಸರಿಯಾಗಿರಲಿಲ್ಲ, ಲಿಫ್ಟ್ ಕೆಲಸ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದು ಕ್ಷಣಕ್ಕೂ ಸಹ ಇದನ್ನು ನಾವು ಸರಿ ಮಾಡೋದಕ್ಕೆ ನನ್ನ 3 ವರ್ಷದ ಟರ್ಮಲ್ಲಿ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡೋದ್ರಲ್ಲೇ ನನ್ನ ಈ ಸಮಸ್ಯೆ ಇಷ್ಟು ಕಾಲ ಆಗಿ ಹೋಗಬೇಕಾದಂಥ ಸಂದರ್ಭ ಬಂತು. ಅನೇಕ ವಿಚಾರಗಳಲ್ಲಿ ಹೊಸ ವಿಚಾರಗಳನ್ನು ಕೊಟ್ಟರು. ಅನೇಕರು ವಿನಾಕಾರಣ ನಮ್ಮ ಬ್ರಾಹ್ಮಣ ಸಭೆಯಲ್ಲಿ ಹಿರಿಯಣ್ಣ ಸ್ವಾಮಿಗಳನ್ನು ದೂಷಣೆ ಮಾಡ್ತಾಯಿದ್ರು. ಹಿರಿಯಣ್ಣ ಸ್ವಾಮಿಯವರನ್ನು ಬರೀ ಅವ್ರದ್ದೇ ನಡೆಯುತ್ತೆ, ನಾನು ಬರೀ ಅವರ ಕೈಗೊಂಬೆ ಅಂತ ಹೇಳ್ಕೊಂಡೆಲ್ಲ ಅಪಪ್ರಚಾರವನ್ನು ಮಾಡಿದ್ರು. ನಾನು ಅನೇಕ ಸರಿ ಹೇಳಿದೆ, ನನಗೂ ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇದೆ, ಯಾವುದೇ ಕಾರಣಕ್ಕೂ ಹಿರಿಯಣ್ಣ ಸ್ವಾಮಿಗಳು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸಂದರ್ಭದಲ್ಲೂ ಸಹ ಹೀಗೆ ನಡಿಬೇಕು ಅಂತ ಹೇಳಿ ಯಾವತ್ತೂ ಒತ್ತಾಯವನ್ನು ಮಾಡಲಿಲ್ಲ. ಅನೇಕ ರೀತಿಯಾದಂಥ ಸಲಹೆಯನ್ನು ಕೊಡ್ತಾಯಿದ್ರು. ಯಾವುದು ಸಲಹೆ ಒಪ್ಕೋಬೋದು, ಯಾವ್ದು ಸಲಹೆಯನ್ನು ಬಿಡ್ಬೋದು ಅನ್ನೋದನ್ನು ನಾವೇ ವಿಚಾರ ಮಾಡಿ ನನ್ನದೇ ನಿರ್ಧಾರವನ್ನು ತೆಗೆದುಕೊಂಡರೂ ಸಹ ನನ್ನನ್ನು ಟೀಕೆ ಮಾಡೋ ಬದಲು ಹಿರಿಯಣ್ಣ ಸ್ವಾಮಿ ಅವ್ರನ್ನ ಟೀಕೆ ಮಾಡೋದು ಕೆಲವರಿಗೆ ಪರಿಪಾಠ ಆಗೋಗಿತ್ತು. ಆದರೆ ನಾನು ಚುನಾವಣೆ ಆದ ಮೊದಲನೇ ವರ್ಷದಲ್ಲಿ ಅವ್ರಿಗೆ ಯಾವುದೇ ಅಧಿಕಾರವನ್ನು ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನ ಏನಂದ್ಕೊಂಡ್ರು, ಎಲ್ಲ ಹಿರಿಯಣ್ಣ ಸ್ವಾಮಿಗಳದ್ದೇ ನಡೆಯುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಹಿರಿಯಣ್ಣ ಸ್ವಾಮಿಗಳನ್ನು ಯಾವುದು ಉಪಾಧ್ಯಕ್ಷನೂ ಮಾಡಲಿಲ್ಲ, ಯಾವ ಸಂಘಟನೆಯೂ ಕೊಡಲಿಲ್ಲ. ಅಷ್ಟೆಲ್ಲ ಆದರೂ ಹಿಂದ್ಗಡೆ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. 2ನೇ ಸಾರಿ ಟರ್ಮಲ್ಲಿ ನಾನು ಹೇಳಿದೆ, ಈ ಥರ ಆದರೂ ಆಗೋದಿಲ್ಲ, ನಿಮ್ಮನ್ನು ಉಪಾಧ್ಯಕ್ಷನ ಇಲ್ಲ ಬೇಡ, ಜನ ತಪ್ಪು ತಿಳ್ಕೊತಾರೆ ಅಂತ ಹೇಳಿದ್ರು ಸಹ ಅವ್ರನ್ನ ಉಪಾಧ್ಯಕ್ಷನ ಮಾಡಿದೆ. ಅನೇಕ ಕೆಲಸಗಳನ್ನು ಮಾಡೋದ್ರಲ್ಲಿ ನನಗೆ ಬಲಗೈಯಾಗಿ ನಿಂತರು. ಯಾವುದೇ ಒಂದು ಕ್ಷಣಕ್ಕೂ ಸಹ ಬೆಳಿಗ್ಗೆ ಹೇಳಿದ್ರೆ ಒಂದು ಸಂಜೆ ಹೊತ್ತು ಒಂದು ಕಾಗದವನ್ನು ತಯಾರು ಮಾಡ್ತಾಯಿದ್ರು. ಭಾಳ ಒಂದು ಅಡ್ಮಿನಿಸ್ಟ್ರೇಟಿವ್ ಕೇಪಬಿಲಿಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ ಅಂದರೆ ಈ ಸಂಘಟನೆಯನ್ನು ಮಾಡೋದು ಭಾಳ ಕಷ್ಟ. ಜನಗಳನ್ನು ಜೋಡಣೆ ಮಾಡ್ಬೋದು, ಎಲ್ಲರೂ ಸಮಯ ಕೊಡೋದಿಲ್ಲ. ಆದರೆ ಈ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅನ್ನೋದು ಇದೆಯಲ್ಲ, ಯಾರನ್ನು ಸೇರಿಸಬೇಕು, ಇಡೀ ರಾಜ್ಯಾದ್ಯಂತ ಎಲ್ಲಿ ಯಾವ ಊರಲ್ಲಿ ಯಾವ ಜನ ಬರಬೇಕು, ಪ್ರತಿಯೊಂದು ಜನಗಳ ಸಹ ಪರಿಚಯವನ್ನು ಅವ್ರು ಇಟ್ಕೊಂಡಿದ್ರು. ಭಾಳ ಅತ್ಯಂತ ಉತ್ಸಾಹಶೀಲನಾದ ವ್ಯಕ್ತಿ. ನಾವು ಈ ನಮ್ಮ ನರಸಿಂಹಮೂರ್ತಿ ಅವರಿಗೆ ಹಾಸ್ಯ ಚಕ್ರವರ್ತಿ ಅಂತ ಪ್ರಶಸ್ತಿ ಕೊಡೋದೇನುವೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಣಿಸ್ಕೊಂತು. ಎಲ್ಲ ಸಂದರ್ಭದಲ್ಲೂ ಭಾಳ ಪ್ರಾರಂಭದಲ್ಲೇ ಇದ್ದಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಬರಲಿಲ್ಲ. ಏನಾಗಿದೆ ಹಿರಿಯಣ್ಣ ಸ್ವಾಮಿಗಳೇ ಅಂದರೆ, ಇಲ್ಲ ಏನೋ ಒಂದು ಅನಾರೋಗ್ಯ ಅಂತ ಹೇಳಿ ಕಂಡು ಬಂದಂಥ ರೀತಿ ಕೆಲವೇ ತಿಂಗಳಲ್ಲಿ ಅವರು ಈ ಭೂಮಿಯನ್ನೇ ಬಿಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಇವತ್ತಿನ ದಿನ ಅನೇಕ ಅಧಿಕಾರಕ್ಕೆ ಅನೇಕ ಜನ ಕೆಲಸವನ್ನು ಮಾಡ್ತಾರೆ. ಇದು ಸಾಮಾಜಿಕ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಸಂಘಟನೆ ಮಾಡ್ತಕ್ಕಂಥ ವ್ಯಕ್ತಿ ಬಹಳ ಅತ್ಯಂತ ವಿರಳ. ನಾನು ಒಂದೊಂದು ಸಾರಿ ಅನ್ನಿಸ್ತಾ ಇತ್ತು, ಒಂದೊಂದು ಸಾರಿ 80 ವರ್ಷದಲ್ಲಿ ಅವ್ರಿಗಿರ್ತಕ್ಕಂಥ ಉತ್ಸಾಹ ನಮಗೆ ಒಂದೊಂದು ಸಾರಿ ಇಲ್ವೇನೋ. ಅನೇಕ ಬಾರಿ ಈ ಸಂಘಟನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಜನ ಹೊಗಳೋದಕ್ಕಿಂತ ಬೈಯೋದೇ ಜಾಸ್ತಿ, ಟೀಕೆ ಮಾಡೋದೇ ಜಾಸ್ತಿ. ಒಂದು ಹೆಜ್ಜೆ ಇಟ್ಟರೆ ಯಾಕೆ ಹೆಜ್ಜೆ ಇಟ್ರಿ, ಸುಮ್ಮನೆ ಕೂತ್ರೆ ಯಾರೂ ಏನೂ ಹೇಳೋದಿಲ್ಲ. ಏನಾದ್ರು ಒಂದು ಹೆಜ್ಜೆ ಮುಂದಿಟ್ಟರೆ ಇದು ಯಾಕೆ ಹೀಗೆ ಹಾಕಿಟ್ರಿ, ಇನ್ನೊಂದು ರೀತಿ ಯಾಕೆ ಇಡಬಾರ್ದು ಅಂತ ಈ ರೀತಿಯಾದಂಥ ಅದೇನೋ ನಾವು ಯಾರನ್ನೋ ದೋಷ ಹೇಳಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ ಸಹ ಬಹಳ ಅತ್ಯಂತ ಉತ್ಸಾಹಶಾಲಿಯಾಗಿ ಈ ಮಾಸ್ಟರಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸೂಚನೆ ಮಾಡಿದವರು ಹಿರಿಯಣ್ಣ ಸ್ವಾಮಿಗಳು. ಹಾಗಾಗಿ
ಅನೇಕ ಕೆಲಸಗಳಲ್ಲಿ ನಮ್ಮ ಆರ್ ಎಲ್ ಸ್ವಾಮಿಯವರು ಸಹ ನಮ್ಮ ಹಿರಿಯನ್ ಸ್ವಾಮಿ ಜೊತೆ ಆಪ್ತರು. ನಾವು ಆಗಲೇ ಇದ್ದಂಥ ಜಾಗದಲ್ಲೂ ಸಹ ಕಟ್ಟಡವನ್ನು ಕಟ್ಟಬೇಕು ಅಂತ ಎಲ್ಲ ಪ್ರಾರಂಭ ಮಾಡಿದ್ವಿ. ಕಾರಣಾಂತರಗಳಿಂದ ಮುಂದುವರಿಯೋದಕ್ಕಾಗಲಿಲ್ಲ. ಒಂದು ರಾಮಾಯಣದಲ್ಲಿ ಒಂದು ಪ್ರಸಂಗ ಬಂದು ಹೇಳಿಬಿಟ್ಟು ಮುಗಿಸ್ತೀನಿ. ಹನುಮಂತ ಎಲ್ಲ ಕಡೆ ಸೀತೆಯನ್ನು ಹುಡುಕ್ತಾನೆ, ಎಲ್ಲೂ ಸಿಗೋದಿಲ್ಲ. ಭಾಳ ಬೇಜಾರು ಮಾಡಿಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಒಂದು ಮರದ ಮೇಲೆ ಹೋಗಿ ಕೂತಿರ್ತಾನೆ. ಆಗ ಅವನು ಹೇಳ್ತಾನೆ, ಮನುಷ್ಯ ಯಾವುದೇ ಕಾರಣಕ್ಕೂ ಉತ್ಸಾಹವನ್ನು ಕಳ್ಕೋಬಾರ್ದು. ಉತ್ಸಾಹವಿದ್ದರೆ ಪ್ರಪಂಚವನ್ನೇ ಗೆಲ್ಲಬಹುದು. ಆದ್ದರಿಂದ ನಾನು ಉತ್ಸಾಹವನ್ನು ನಾನು ಕಳ್ಕೊಳ್ಳೋದಿಲ್ಲ ಅಂತ ಮನಸ್ಸು ಮಾಡಿ ಮತ್ತೆ ಅಶೋಕವನಕ್ಕೆ ಹೋದಾಗ ಸೀತಾ ದರ್ಶನವಾಗಿತ್ತು. ಹಾಗಾಗಿ ಮನುಷ್ಯನಿಗೆ ಜೀವನದಲ್ಲಿ ಉತ್ಸಾಹವೇ ಬಹಳ ಮುಖ್ಯವಾದದ್ದು. ಹಿರಣ್ಯ ಸ್ವಾಮಿಯವರು ಯಾವಾಗಲೂ ಅತ್ಯಂತ ಉತ್ಸಾಹದ ಚೆಲುಮೆಯಾಗಿದ್ದರು. ನಮಗೆ ಎಲ್ಲ ಕೆಲಸದಲ್ಲೂ ಸಹ ಈ ಬ್ರಾಹ್ಮಣ ಸಂಘದ ಎಲ್ಲ ಕೆಲಸದಲ್ಲೂ ಸಹ ನಮಗೆ ಬಹಳ ಸಹಾಯಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಹಾಗಾಗಿ ಈ ಒಂದು ಅಲ್ಪ ಸಮಯದಲ್ಲೇ ಅವರು ಈ ಭೂಮಿಯನ್ನು ಬಿಟ್ಟು ಹೋದದ್ದು ಬಹಳ ಒಂದು ನಮಗೆಲ್ಲ ಒಂದು ಸ್ವಲ್ಪ ತಕ್ಷಣವೇ ಇಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಸಹ ಅವರ ನೆನಪಿನಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟಿ ಶಾಶ್ವತವಾಗಿ ಹಿರಿಯನ್ ಸ್ವಾಮಿಯವರ ಹೆಸರು ಬ್ರಾಹ್ಮಣ ಸಂಘಟನೆಯಲ್ಲಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಭಾಂಗಣವನ್ನು ಮಾಡಿದ್ದೀವಿ. ಎಲ್ಲರೂ ನಮ್ಮ ಹಿರಿಯನ್ ಸ್ವಾಮಿಯವರ ಜೊತೆ ಆತ್ಮೀಯವಾಗಿ ಕೆಲಸ ಮಾಡಿದಂಥ ಹೊನ್ನಪ್ಪನವರಿದ್ದಾರೆ, ನರಸಿಂಹನವರಿದ್ದಾರೆ, ಜಯಸಿಂಹ ಅವರಿದ್ದಾರೆ, ನಮ್ಮ ಪುತ್ತೂರಾಯರಿದ್ದಾರೆ, ಲಕ್ಷ್ಮೀನಾರಾಯಣ ಭಟ್ರಿದ್ದಾರೆ, ಛಾಯಾಪತಿಗಳಿದ್ದಾರೆ ಮತ್ತು ನರಸಿಂಹಮೂರ್ತಿಯವರಿದ್ದಾರೆ. ನೀವೆಲ್ಲರೂ ಸಹ ನಮ್ಮ ಶ್ರೀಧರ್ ಇದ್ದಾರೆ, ಎಂ ಎಸ್ ಸತ್ಯನಾರಾಯಣ ಅವರಿದ್ದಾರೆ, ಸುರೇಶ್ ಇದ್ದಾರೆ. ಎಲ್ಲ ಅನೇಕ ಅವರ ಜೊತೆ ಕೆಲಸ ಮಾಡಿದಂಥ ವ್ಯಕ್ತಿಗಳು ಇದ್ದಾರೆ. ಹಾಗಾಗಿ ಈ ಬ್ರಾಹ್ಮಣ ಸಭೆ ಹುಟ್ಟಿ ಇಲ್ಲಿಯ ತನಕ ಬರಬೇಕಾದಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಈಗ ಕಣ್ಮರೆಯಾಗಿದ್ದಾರೆ. ಇನ್ನೂ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾವು ಜನವರಿ 18, 19 ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಬ್ರಾಹ್ಮಣರ ಸಮಾವೇಶವನ್ನು ನಾವು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ಈ ಸಮಾವೇಶವನ್ನು ಶೃಂಗೇರಿ ಸನ್ನಿಧಾನಗಳವರಾದಂಥ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇಡೀ ದೇಶದ ಪ್ರಮುಖ ವ್ಯಕ್ತಿಗಳು ಇದರಲ್ಲಿ ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಆಗಲೇ ನಾವು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಬ್ರಾಹ್ಮಣ ಸಮುದಾಯದ ರಾಜಕೀಯ ನೇತಾರರು, ವಿದ್ವಾಂಸರು ಮತ್ತು ಇವತ್ತು ಸುವರ್ಣ ಭಾರತಿ ಕಾರ್ಯಕ್ರಮದಲ್ಲಿ ಯಾರು ಭಾರತೀ ತೀರ್ಥರಿಗೆ ಯಾರು ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಡೋದು, ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ನೀವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಈ ಸಮಾವೇಶದಲ್ಲಿ ಸಕ್ರಿಯವಾಗಿ ಕೈ ಜೋಡಿಸಿ ಎಲ್ಲ ರೀತಿಯ ಸಹಾಯವನ್ನು ನಮ್ಮ ಬ್ರಾಹ್ಮಣ ಸಂಘಟನೆಗೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಸಹ ಹಿರಿಯಣ್ಣ ಸ್ವಾಮಿಯವರ ನೆನಪಿನಲ್ಲಿ ಮಾಡಿರ್ತಕ್ಕಂಥ ಈ ಸಭಾಂಗಣಕ್ಕೆ ಬಂದಿರೋದ್ರಿಂದ ಮತ್ತೊಮ್ಮೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯಿಂದ ನಾನು ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.